ಪ್ಯಾಂಕ್ರಿಯಾಸ್ ಅನ್ನೋ ಗ್ರಂಥಿಯ ಕೆಲಸ ಹಾರ್ಮೋನ್ ಅನ್ನ ಸೆಕ್ರೆಟ್ ಮಾಡೋದು ಮತ್ತೆ ಡೈಜೆಸ್ಟಿವ್ ಜ್ಯೂಸ್ ನ ಸೆಕ್ರೆಟ್ ಮಾಡೋದು. ಇನ್ಸುಲಿನ್ ನ ಸೆಕ್ರೆಟ್ ಮಾಡುವಂತ ಗ್ರಂಥಿ ಪ್ಯಾಂಕ್ರಿಯಾಸ್. ಸೊ ಅಂದ್ರೆ ಶುಗರ್ ಕಂಟ್ರೋಲ್ ಮಾಡುತ್ತೆ ಇನ್ಸುಲಿನ್. ಆ ಕೆಲಸವನ್ನ ಮಾಡುವಂತ ಒಂದು ಮುಖ್ಯವಾದ ಆರ್ಗನ್ ಅದು. ಹಾಗೇನೆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ನೀವು ತಿಂದಿರೋ ಆಹಾರವನ್ನ ಡೈಜೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂತ ಎನ್ಸೈಮ್ಸ್ ಏನಿದೆ ಅದನ್ನ ಪ್ಯಾಂಕ್ರಿಯಾಸ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಬಂದಾಗ ತುಂಬಾ ಜನಕ್ಕೆ ಇನ್ಸುಲಿನ್ ಸೆಕ್ರೇಷನ್ ಅಲ್ಲಿ ಪ್ರಾಬ್ಲಮ್ ಆಗ್ಬಿಟ್ಟು ಈ ಶುಗರ್ ಏನಿದೆ ಅದು ಅನ್ಕಂಟ್ರೋಲ್ ಆಗ್ಬಿಡುತ್ತೆ. ಇಟ್ ಗೋಸ್ ಇನ್ ಟು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಆಗ್ಬಿಡುತ್ತೆ. ಅಂತ ಸಿಚುವೇಶನ್ ಅಲ್ಲೂ ನಾವು ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇದೆಯಾ ಅಂತ ನೋಡ್ಬೇಕಾಗತ್ತೆ. ಈಗ ತುಂಬಾ ವರ್ಷದಿಂದ ಡಯಾಬಿಟಿಸ್ ಇರೋರು ವೆಲ್ ಕಂಟ್ರೋಲ್ ಡಯಾಬಿಟಿಸ್ ಇರುತ್ತೆ, ಸಡನ್ ಆಗಿ ಅವ್ರಿಗೆ ಅನ್ಕಂಟ್ರೋಲ್ ಆಗ್ಬಿಡುತ್ತೆ. ಆ ಟೈಮಲ್ಲಿ ಪ್ಯಾಂಕ್ರಿಯಾಸ್ ಅಲ್ಲಿ ಟ್ಯೂಮರ್ ಇದೆಯಾ ಅಂತಾನು ಇನ್ವೆಸ್ಟಿಗೇಷನ್ ಮಾಡಿ ನೋಡ್ಬೇಕು. ಈ ತರದ ಹಲವಾರು ಸಿಚುವೇಶನ್ ಅಲ್ಲಿ ನಾವು ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇದೆಯಾ ಅಂತ ಇನ್ವೆಸ್ಟಿಗೇಷನ್ ಮಾಡಿ ನೋಡೋ ಅವಶ್ಯಕತೆ ಬರುತ್ತೆ.